ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಹೇಳಿದಾಗೆ ಇವತ್ತು ಚಾಮುಂಡಿ ಹಿಲ್ಸ್ನ ದರ್ಶನ ಮಾಡಿಸ್ತೀನಿ. ಹಾಗೆ ಚಾಮುಂಡಿ ಹಿಲ್ಸಲ್ಲೇ ಇರುವಂಥ ಮಹಾಬಲೇಶ್ವರ ಶಿವನ ದೇವಸ್ಥಾನ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆದರೆ ಎಲ್ಲೂ ದೇವರ ದರ್ಶನ ಮಾಡ್ಸೋಕ್ಕಾಗೋದಿಲ್ಲ, ಕ್ಯಾಮ್ರಾ ಅಲೋಡ್ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅದನ್ನು ಮ್ಯಾಕ್ಸಿಮಮ್ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ತುಂಬಾ ರಶ್ ಇದೆ. ಎಷ್ಟು ರಶ್ ಇದೆ ಅಂತಂದರೆ ಕೋವಿಡ್ ಇಲ್ವೇನೋ ಅನ್ನೋ ರೀತಿಯಲ್ಲಿ ಅಷ್ಟು ಜನ ಇದ್ದಾರೆ. ನಾವು ಕೂಡ ಹಾಗೆ ಅಂದ್ಕೊಂಡು ಬಂದಿದ್ದು. ಸೊ ತುಂಬ ರಶ್ ಇದ್ದಿದ್ದರಿಂದ 100 ರೂಪೀಸ್ ಟಿಕೆಟನ್ನು ತೊಗೊಂಡು ಕ್ಯೂಗೆ ಹೋಗೋಣ ಅಂತ ಮಾತಾಡಿಕೊಂಡು ಹೊರಟಿದ್ದೀವಿ. ತುಂಬ ರಶ್ ಇದೆ. 30 ರೂಪಾಯಿಂದಂದರೆ ಆಗೋದಿಲ್ಲ. 1 ಅವರ್ 2 ಅವರ್ಸ್ ಕೂಡ ಆಗ್ಬೋದು. ಸೊ ಹಾಗಾಗಿ ಬೇಡ, 100 ರೂಪೀಸ್ ಟಿಕೆಟ್ ತೊಗೊಂಡು ಹೋಗೋಣ ಅಂತ ಎಲ್ಲರೂ ಮಾತಾಡಿಕೊಂಡು ಈಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಅದು ಕೂಡ ಬೇಗ ಆಗತ್ತಾ ಇಲ್ವಾ ಅನ್ನೋ ಒಂದು ಡೌಟಲ್ಲಿ ಹೋದ್ವಿ. ಆದರೆ ಲಕ್ಕಿಲಿ ನಾವೇ ಇದ್ದಿದ್ದು ಮೇನ್ ಗರ್ಭಗುಡಿ ಹತ್ರ ಎಲ್ಲರನ್ನ ಒಂದೇ ಸಾರಿ ಬಿಟ್ಬಿಡ್ತಾರೆ. ಅಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಹಾಗೆ ದರ್ಶನ ಆದ ತಕ್ಷಣ ಬನ್ನಿ ಬನ್ನಿ ಅಂತ ಹೆಂಗಸರನ್ನೂ ನೋಡಲ್ಲ, ಗಂಡಸರನ್ನೂ ನೋಡಲ್ಲ, ಎಳೆದು ಹಾಕ್ತಾ ಇರ್ತಾರೆ. ಅದು ಒಂದು ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ. ಇಲ್ಲದೆ ಹೋದರೆ ತಾಯಿಯ ದರ್ಶನ ತುಂಬ ಚೆನ್ನಾಗಾಯಿತು. ನುಗ್ಲಿಲ್ಲದೆ ಹೋದರೆ ತೃಪ್ತಿಯಾಗಿ ದೇವರನ್ನು ನೋಡ್ಕೊಂಡು ಬರ್ಬೋದು. ಇದು ಉತ್ಸವ ಮೂರ್ತಿ. ಒಳಗಡೆ ಅಮ್ಮನವರನ್ನು ನಾವು ವಿಡಿಯೋ ಮಾಡೋಕ್ಕಾಗಲ್ಲ, ಫೋಟೋನು ತೆಗಿಯೋಕ್ಕಾಗಲ್ಲ. ಇಲ್ಲಿಂದ ನೀವು ದರ್ಶನ ಮಾಡ್ಕೋಬೋದು. ಹಾಗೆ ದರ್ಶನ ಮುಗಿಸ್ಕೊಂಡು ಬಂದ ಮೇಲೆ ಒಳಗಡೆಯಿಂದ ಗೋಪುರ, ರಾಜಗೋಪುರದ ವ್ಯೂ, ಹಾಗೆ ಮುಖ್ಯ ದೇವಸ್ಥಾನದ ಸಣ್ಣ ಗೋಪುರ ಈ ರೀತಿ ಕಾಣಿಸುತ್ತೆ. ನೋಡಿ ಎಷ್ಟು ತುಂಬ ಸುಂದರವಾಗಿ ಕಾಣಿಸುತ್ತೆ. ಹಾಗೆ ಇದಾದ ತಕ್ಷಣ ನಾವು ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮುಂದ್ಗಡೆ ಎಂಟ್ರೆನ್ಸಿಂದ ಬಂದು ಹಿಂದ್ಗಡೆ ಎಂಟ್ರೆನ್ಸಿಂದ ಬರುವಾಗ ಕೂಡ ನಮಗೆ ಗೋಪುರ ಈ ರೀತಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಜನ, ಎಷ್ಟು ಕ್ರೌಡ್ ಇದೆ ಅಂತ. ಅದು ಭಾನುವಾರ ಆಗಿದ್ದರಿಂದ ಇನ್ನೂ ತುಂಬ ಜಾಸ್ತಿ ಕ್ರೌಡ್ ಇತ್ತು. ಹಾಗೆ ಅಕ್ಕ ಮತ್ತು ತಂಗಿ ಗಂಡ ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ. ಎಳೆದು ಹಾಕ್ತಾಯಿದ್ರು. ತುಂಬಾ ನಾವು 100 ರೂಪೀಸ್ ಕೊಟ್ಬಿಟ್ಟು ಬಂದು ನಮಗೆ ದರ್ಶನ ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ಈಗ ಮಾಡ್ಬೋದಾ ಅಂತ ನಾವು ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ವಿ. ಅವರು ಏನೂ ಕೇರೇ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ರು. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗೆ ಕ್ಲೈಮೇಟ್ ನೋಡಿ, ಮಳೆ ಯಾವಾಗ ಬೇಕಾದರೂ ಬರ್ಬೋದು ಅನ್ನೋ ರೀತಿ ಇದೆ. ಆದರೆ ಮಳೆ ಬರಲಿಲ್ಲ ಲಕ್ಕೀಲಿ. ಈಗ ಈ ಗೋಪುರದ ಮುಂದೆನೇ ಹಾದು ಹೋದರೆ ನಮಗೆ ಮಹಾಬಲೇಶ್ವರ ಟೆಂಪಲ್ ಸಿಕ್ಕುತ್ತೆ, ಪಕ್ಕದಲ್ಲೇ ಇದೆ. ಸೊ ಖಂಡಿತ ನೀವು ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ತುಂಬಾ ಹಳೆ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಒಳಗಡೆ ಕಾಲಿಟ್ಟ ತಕ್ಷಣ ನಮಗೆ ಒಂಥರ ತುಂಬ ಕೋಲ್ಡ್ ಆದಂಥ ಅನುಭವ. ಅಂದರೆ ಬಿಸಿಲಿಂದ ಬಂದಾಗ ಹೇಗೆ ತಣ್ಣಕ್ಕಿರುತ್ತೋ ಆ ರೀತಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಈ ವಿಡಿಯೋಲ್ಲಿ ನನ್ನ ಮಕ್ಕಳು ನನಗೋಸ್ಕರ ಪ್ಯಾಲೇಸ್ನ ವಿಡಿಯೋನ ಹಾಕಿದ್ದಾರೆ. ಅಂದರೆ ಅವರೇ ಮಾಡ್ಕೊಂಡು ಬಂದರು. ಆ್ಯಕ್ಚುಲಿ ನಾನು ಪ್ಯಾಲೇಸ್ಗೆ ಹೋಗಲಿಲ್ಲ, ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ನಮ್ಮ ಅಕ್ಕ ಬೇರೆ ಕಡೆ ಹೋಗಿದ್ವಿ. ಹಾಗಾಗಿ ಅವರು ನನಗೋಸ್ಕರ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿದೆ. ಈಗ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ದೇವರ ದರ್ಶನ ಆದ ತಕ್ಷಣ ಹೊರಗಡೆಯಿಂದ ಒಂದು ವ್ಯೂನ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಹಾಗೆ ಪ್ಯಾಲೇಸ್ಗೆ ನಾನು ಹೋಗೋಕ್ಕಾಗಲಿಲ್ಲ. ಅದರಿಂದ ನನ್ನ ಚಾನಲ್ಗೋಸ್ಕರ ನನ್ನ ಅಕ್ಕ ಮಗ ಹಾಗೆ ನನ್ನ ಮಗ ಇಬ್ಬರು ಸೇರಿ ವಿಡಿಯೋನ ಮಾಡ್ಕೊಂಡು ಬಂದಿದ್ದಾರೆ. ಅದರ ಕ್ಲಿಪ್ಸನ್ನು ನಾನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಖಂಡಿತ ಪೂರ್ತಿ ವಿಡಿಯೋ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನಿಮಗೂ ಎಂಜಾಯ್ ಮಾಡ್ತೀರಾ, ನೀವು ಕೂಡ ಇದನ್ನು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಈಗ ನೋಡಿ ಎಲ್ಲರೂ ಫೋಟೋ ಸೆಷನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಾಗೆ ಸುತ್ತಾಕೊಂಡು ಬಂದ ತಕ್ಷಣ ಮುಖ್ಯ ಗರ್ಭಗುಡಿ ಹತ್ರನೇ ಬಂದು ಹೊರಗಡೆ ಹೋಗಬೇಕು. ಅಲ್ಲಿ ಕಂಬದ ಮೇಲೆ ಬ್ರಾಸಿಂದ ಮಾಡಿದಂಥ ಶಿವನ ವಿಗ್ರಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿ ತಂಗಿನ ಇಬ್ಬರು ಗೋಳಿಕೊಳ್ತಾ ಇದ್ದಾರೆ. ಅಕ್ಕನ ಮಕ್ಕಳು ಇಬ್ಬರೂ ತುಂಬ ಗೋಳಿಕೊಳ್ತಾ ಇದ್ದಾರೆ. ಹಾಗೆ ಆ ಕಡೆ ಗಣೇಶನ ವಿಗ್ರಹ ಮತ್ತು ಬಲಗಡೆಗೆ ಸುಬ್ರಹ್ಮಣ್ಯನ ವಿಗ್ರಹ ಇತ್ತು. ಇಲ್ಲಿ ಗಣೇಶನ ವಿಗ್ರಹನ ತೋರಿಸ್ತಾ ಇದ್ದೀನಿ. ಆ ಕಡೆ ಹಿಡಿಬೇಕಂತಂದರೆ ಅಲ್ಲಿ ಜನ ಇದ್ದರು. ಸೊ ಹಾಗಾಗಿ ಅದನ್ನು ತಕ್ಕೊಳ್ಳಿಕ್ಕಾಗಲಿಲ್ಲ. ಈಗ ದರ್ಶನ ಮುಗಿಸಿದ ನಂತರ ನಾವು ಊಟಕ್ಕೆ ಎಲ್ಲೋಗೋದು ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಬೆಟ್ಟ ಇಳಿದು ರೈಟ್ ಸೈಡಿಗೆ ಒಂದು ಹೋಟೆಲ್ ಇತ್ತು. ಸ್ವಲ್ಪ ಓಕೆ ಹೋಟೆಲು, ಆದರೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಅನ್ನಪೂರ್ಣ ಅಂತ ಅಂದ್ಕೊಳ್ತೀನಿ ಹೋಟೆಲ್ ಹೆಸರು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲ ಐಟಮ್ಸು ಬಿಸಿಯಾಗಿತ್ತು. ಕ್ಲೈಮೇಟು ಚಳಿಯಾಗಿದ್ದರಿಂದ ಹಾಗೆ ಹೊಟ್ಟೆ ಹಸಿದ್ರಿಂದ ಊಟ ತುಂಬಾ ಇಷ್ಟ ಆಯಿತು. ಹಾಗೆ ರೀಸನಬಲ್ ಆಗಿ ಕೂಡ ಇತ್ತು. ಸೊ ಎಲ್ಲರೂ ಊಟ ಮಾಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಬಂದು ಪ್ಯಾಲೇಸು.
ನಾನು ಹೋಗಲಿಲ್ಲ, ಆದರೆ ಅವ್ರು ಹೋಗಿದ್ದರು. ಅದರ ವಿಡಿಯೋ ಕ್ಲಿಪ್ಸನ್ನು ಹಾಕ್ತೀನಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಮಕ್ಕಳೇ ವಿಡಿಯೋನ ಮಾಡಿ ನನಗೋಸ್ಕರ ತಗೊಂಡು ಬಂದಿದ್ದಾರೆ. ಖಂಡಿತ ನೀವು ಕೂಡ ಫುಲ್ಲು ವಿಡಿಯೋನ ವಾಚ್ ಮಾಡಿ. ಈಗ ಕಾಮತುಕ್ಚಾರ್ಗೆ ಬಂದಿದ್ದೀವಿ. ಇಲ್ಲಿ ಕೂಡ ಸ್ವಲ್ಪ ರಶ್ ಇತ್ತು, ಒಂದು 10 ನಿಮಿಷ ವೆಯ್ಟ್ ಮಾಡೋ ಹಾಗಿತ್ತು. ಲಾಸ್ಟ್ ಟೈಮ್ ಬಂದಾಗ
ಆಲ್ಮೋಸ್ಟ್ 45 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಹಾಗೆ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ, ಯಾಕೆಂದರೆ ಯಾವ ಹೋಟೆಲ್ ನೋಡಿದ್ರು ಅಷ್ಟೊಂದು ಕ್ರೌಡು, ಕಾರ್ ಪಾರ್ಕಿಂಗ್ಗೆ ಜಾಗನೇ ಇಲ್ಲದ ಹಾಗೆ ಫುಲ್ ಆಗಿಬಿಟ್ಟಿತ್ತು. ಸೊ ಇಲ್ಲೂ ಹಾಗೆ ಆಗ್ಬೋದು ಅಂದ್ಕೊಂಡ್ವಿ, ಆದರೆ ಸ್ವಲ್ಪ ಬೇಗನೆ ಆಯಿತು. 10 ಮಿನಿಟ್ಸಲ್ಲಿ ನಮಗೆ ಟೇಬಲ್ ಸಿಕ್ತು. ನನ್ನ ಅಕ್ಕನ ಮಗ ನೋಡಿ ನನ್ನ ವೀಡಿಯೋಗೆ ಬರೋದಿಲ್ಲ ಅಂತ ಹಾಗೆ ಹೀಗೆ ತಿರುಗ್ತಾ ಇದ್ದಾನೆ. ನಾನು ಹಾಗೆ ಫೋಟೋ ಹಿಡಿತೀನಿ, ಹಾಗೆ ಕ್ಯಾಮ್ರಲ್ಲಿ ನಿನ್ನ ಕ್ಯಾಪ್ಚರ್ ಮಾಡ್ತೀನಿ ಅಂತ ಅವನ್ನ ತಮಾಷೆ ಮಾಡ್ತಿದ್ದೆ. ಸೊ ನಂಬರ್ ಕೊಟ್ಟು ಬರಬೇಕು, ಅಂದರೆ ಹೆಸರು ಕೊಟ್ಟು ಬರಬೇಕು. ಆಮೇಲೆ ಇದು ಟೇಬಲ್ ಖಾಲಿ ಆದರೆ ನಮ್ಮನ್ನು ಕರೀತಾರೆ. ಸೊ ಅವಳಿಗೆ ಹೊಟ್ಟೆ ಹಸಿತಾ ಇದೆ ಅಂತ ಆದರೂ ಸಂತೋಷವಾಗಿ ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಇನ್ನೇನು ನಮ್ಮ ಮೈಸೂರು ಟ್ರಿಪ್ಪು ಮುಗಿಸಿ ಊಟ ಮಾಡಿಕೊಂಡು ಇನ್ನು ಮನೆಗೆ ಎಷ್ಟೊತ್ತಿಗೆ ಹೋಗಿ ಸೇರ್ತೀವಿ ಗೊತ್ತಿಲ್ಲ. ಆದರೆ ಈ ಪೂರ್ತಿ ದಿನದ ಏನಿತ್ತು ಜರ್ನಿ, ಅಕ್ಕ ತಂಗಿಯರು ಹಾಗೆ ಮಕ್ಕಳ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ. ಖಂಡಿತ ನೀವು ಕೂಡ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಎಂಜಾಯ್ ಮಾಡಿದರೆ ಯಾವಾಗಲೂ ಹೇಳೋ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ ಮರೀದೆ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಸಿಕ್ಕತ್ತೆ. ಆಗ ಮಿಸ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ಬೋದು. ಅದರಿಂದ ನನಗೆ ತುಂಬಾ ಖುಷಿಯಾಗುತ್ತೆ. ಸೊ ಈಗ ಊಟ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಇರುತ್ತೆ ಅಲ್ವಾ, ಅಷ್ಟೊಂದು ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಈಗ ಎಲ್ಲ ಆದಮೇಲೆ ಎಲ್ಲೆಲ್ಲಿ ನಾವು ಫೋಟೋಗಳನ್ನು ತೆಕ್ಕೊಂಡಿದ್ವಿ ಅದರ ಕ್ಲಿಪ್ಸನ್ನು, ಅಂದರೆ ಆ ಪಿಕ್ಚರ್ಸನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಹಾಗೆ ನಾನು ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.